ಬಂಧುಗಳೇ, ಸತ್ಯನಾರಾಯಣ ಪೂಜೆ ನಿಮಿತ್ತ ಹಿಂದೂ ಸಮಾಜದಲ್ಲಿ ಸಂಘಟನೆ, ಹಿಂದೂ ಸಮಾಜದಲ್ಲಿ ತಾಕತ್, ಹಿಂದೂ ಸಮಾಜದಲ್ಲಿ ಇವತ್ತು ಜಾಗೃತಿ ಮೂಡಿಸೋದೇ ಇವತ್ತು ನಮ್ಮ ಉದ್ದೇಶ ಆಗಿದೆ. ರಾಷ್ಟ್ರ ಧರ್ಮ ಅಂತನ್ನುವಂಥದ್ದು ಉಳಿದ್ರೆ ಮಾತ್ರ ನಾವು ಉಳಿತೀವಿ ಅಂತ ನೆನಪಿಟ್ಕೊಳ್ಳಿ. ಕೊನೆಯದಾಗಿ 2 ವಿಷಯವನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು, ಇವತ್ತು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ತಾಕತ್ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಒಂದು ತಲವಾರ್, ಒಂದು ಕತ್ತಿಯನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಇಡಬೇಕು. ಇವತ್ತಿಲ್ಲ ನಾಳೆ ಆಂತರಿಕ ಯುದ್ಧ ಆಗೋದಿದೆ. ಅದಕ್ಕೆ ನಮ್ಮ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ, ರಾಷ್ಟ್ರದ ರಕ್ಷಣೆಗೋಸ್ಕರ, ನಮ್ಮ ಅಕ್ಕ ತಂಗಿಯರ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರ ಹಿಂದುವಿನ ಮನೆಯಲ್ಲಿ ಒಂದು ಕತ್ತಿ, ಒಂದು ಹರಿತವಾದಂತಹ ತಲವಾರ್ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಇವತ್ತು ಗೋ ಹತ್ಯೆ ಮಾಡ್ತಾ ಇರುವಂತವ್ರು ಯಾರು? ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇರುವಂತವ್ರು ಯಾರು? ಭಯೋತ್ಪಾದನೆಯ ಮೂಲಕ ರಕ್ತ ಹರಿಸ್ತಾ ಇರುವಂತವ್ರು ಯಾರು? ಕಾಶ್ಮೀರದಿಂದ 7 ಲಕ್ಷ ಜನ ಹೊರಹಾಕಿದಂಥವ್ರು ಯಾರು? 30,000 ದೇವಸ್ಥಾನಗಳನ್ನು ಒಡೆದಂಥವ್ರು ಯಾರು? ಭಾರತ್ ಮಾತಾ ಕಿ ಜಯ, ವಂದೇ ಮಾತರಂ ಹೇಳುವುದಿಲ್ಲ ಅನ್ನುವಂಥವ್ರು ಯಾರು? ಸೊ ಇದು ಎಲ್ಲರೂ ಗೊತ್ತಿರುವಂತವರ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ, ಆರ್ಥಿಕ ಸಾಮಾಜಿಕ ಬಹಿಷ್ಕಾರ ಹಾಕಬೇಕು. ಎಲ್ಲಿವರೆಗೆ ನೀವು ರಾಮ ಮಂದಿರ ಕಟ್ಟಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ, ಎಲ್ಲಿವರೆಗೆ ನೀವು ಗೋಹತ್ಯೆ ನಿಲ್ಲಿಸುವುದಿಲ್ಲ, ಎಲ್ಲಿವರೆಗೆ 7 ಲಕ್ಷ ಜನ ಹಿಂದೂಗಳನ್ನು ನೀವು ಕಾಶ್ಮೀರಕ್ಕೆ ವಾಪಸ್ ನೀವು ಅಲ್ಲಿ ಮಾನ ಸನ್ಮಾನದಿಂದ ಅವಕಾಶ ಮಾಡಿಕೊಡುವುದಿಲ್ಲ, ಎಲ್ಲಿವರೆಗೆ ನಿಮ್ಮ ಬಾಯಿಂದ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಬರುವುದಿಲ್ಲ, ಎಲ್ಲಿವರೆಗೆ ಭಯೋತ್ಪಾದನೆ ನಿಲ್ಲಿಸುವುದಿಲ್ಲ, ಅಲ್ಲಿವರೆಗೆ ನಿಮ್ಮ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ, ಆರ್ಥಿಕ ಬಹಿಷ್ಕಾರವನ್ನ ಹಾಕಬೇಕು ಅಂತ ಹೇಳಿ ಈ ಸತ್ಯನಾರಾಯಣ ದೇವರ ಎದುರುಗಡೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು ಅಂತನ್ನುವಂತಹ ಈ ಸಂದರ್ಭದಲ್ಲಿ 2 ತಮ್ಮ ಮುಂದೆ ಹೇಳಿ, ಇಲ್ಲಿ ಪ್ರಥಮ ಸತ್ಯನಾರಾಯಣ ಪೂಜೆಯ ಮೂಲಕ ಹಿಂದೂ ಸಮಾಜದಲ್ಲಿ ಇವತ್ತು ಒಂದು ಜಾಗೃತಿ ಮೂಡಿಸುವಂತಹ ಶ್ರೇಷ್ಠ ಕಾರ್ಯ ಮಾಡಿದಂತಹ ಕಾರ್ಕಳದ ನಮ್ಮ ಶ್ರೀರಾಮ ಸೇನೆಯ ಸಂಘಟನೆಯ ಘಟಕ ಎಲ್ಲ ಪದಾಧಿಕಾರಿಗಳಿಗೆ, ಈ ಸಹಾಯ ಮಾಡಿದಂತ ಎಲ್ಲ ಹಿಂದೂಗಳಿಗೂ ಧನ್ಯವಾದವನ್ನ, ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ.